ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೀವಿ. ನಾವು ಇವಾಗ ಸಿಗಂದೂರು ಕಡೆ ಹೋಗೋಣ ಅಂತ ಹೊರಟಿದ್ದೀವಿ ಎಲ್ಲರೂ. ಒಂದು 15 ಜನ ನಮ್ಮ ಮಲ್ಲೇಶ್ವರಮಿಂದ. ನಾನು ಮತ್ತು ನನ್ನ ಫ್ರೆಂಡು ಜೊತೆಗೆ ಹೊರಟಿದ್ವಿ. ಹಂಗೆ ನೈಟ್ ರೈಡ್ ಬುಕ್ ಮಾಡಿದ್ರು. 10 o'clock ಟ್ರೈನ್ ಇತ್ತು. ಮತ್ತು ಶ್ರೀಧರ್ ಆಶ್ರಮಕ್ಕೆ ಹೋದ್ವಿ. ಅಲ್ಲಿ ಆಶ್ರಮದಲ್ಲಿ ತಿಂಡಿ ತಿಂದು ಮೆಟ್ಲು ಹತ್ಕೊಂಡು ಟಿಫನ್ ಮುಗಿಸ್ಕೊಂಡು ದರ್ಶನನೂ ಮುಗಿಸ್ಕೊಂಡು ಇಳಿತಾ ಇದ್ವಿ ಸ್ಟೆಪ್ಸ್. ಇವಾಗಲೇ ಟೈಮ್ ಬಂದು ನೈಸ್ ಪ್ಲೇಸ್, ತುಂಬಾ ಚೆನ್ನಾಗಾಯ್ತು. ಆಶ್ರಮ ತುಂಬಾ ಚೆನ್ನಾಗಿದೆ, ಎಲ್ಲರೂ ಇದೆ. ತುಂಬಾ ಚೆನ್ನಾಗಿದೆ ಆಶ್ರಮ ಅಂತೂ. ಹೌದು. ನಾವು ಇವಾಗ ಶ್ರೀಧರ್ ಆಶ್ರಮಕ್ಕೆ ಹೋಗಿ ಬರ್ತಾ ಇದ್ದೀವಿ. ಇವರೇ ಕರ್ಕೊಂಡು ಬಂದಿರೋದು ನಮಗೆ. ಸುಮ್ಮನೆ ಮಿನಿ ಲಾಗ್ ಮಾಡ್ತೀರಾ? ಸುಮ್ಮನೆ ಅದೆಲ್ಲ ಸೇರಿಸಿ ಒಂದು ಮಿನಿ ಲಾಗ್. ಟಿಫನ್ ಮುಗಿಸ್ಕೊಂಡು ದರ್ಶನ ಮುಗಿಸಿ ನಮ್ಮ ಅಂಗಡಿ ಇದೆ. ನೋಡಿ ಕೇಳ್ಕೊ. 7th ಕ್ರಾಸ್, ಸಾರಿ 8th ಕ್ರಾಸ್, ಮೇನ್ ರೋಡ್ ಸಂಪಿಗೆರೆ. ಸೌಮ್ಯ, ನಾವಿವಾಗ ಎಲ್ಲೋಗ್ತಾ ಇದ್ದೀವಿ? ಜೋಗ್ ಫಾಲ್ಸ್. ಜೀವನದಲ್ಲಿ ಒಂದು ಸಲ ಆದ್ರೂ ಜೋಗ್ ಫಾಲ್ಸ್ ನೋಡಬೇಕು ಅಂತಾರೆ. ಹಾಗಾಗಿ ನಾನು ನೋಡಿರಲಿಲ್ಲ. ಈ ಟೈಮ್ ನೋಡಿದ್ವಿ. ನೀರು ಸ್ವಲ್ಪ ಕಮ್ಮಿ ಇತ್ತು. ಸ್ವಲ್ಪ ಎಲ್ಲ ವೆದರು ಡ್ರೈ ಇರೋದ್ರಿಂದ ಅಷ್ಟೊಂದೇನು ಗ್ರೀನರಿ ಇರಲಿಲ್ಲ. ಅಲ್ಲೇ ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಗ್ರಾಫರ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮೇಡಮ್, ಇಬ್ಬರು ಒಂದೇ ಥರ ಡ್ರೆಸ್ ಹಾಕಿದ್ದೀರಾ, ತೆಗ್ಸ್ಕೊಳ್ಳಿ ಅಂತ ಫೋರ್ಸ್ ಮಾಡಿದ್ರು. ಮತ್ತು ಅವ್ರು ಸ್ವಲ್ಪ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋದ್ರೊಳಗೆ ಸಂಸಾರದಲ್ಲಿ ಗಂಡ ಗುಂಡಿ, ನೋಡು ಹೋಗೋದಿಲ್ಲ ಸತ್ತ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ನಾವು ಜೋಗದ ಗುಂಡಿ ಮುಗಿಸ್ಕೊಂಡು ಬಳೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದ್ವಿ. ಇದಂತೂ ನಿಜವಾಗ್ಲೂ ಅದ್ಭುತ. ಇದು 2 ಕಡೆಯಿಂದ ದೇವ್ರು ಕಾಣಿಸುತ್ತೆ. ಒಂದು ಕಡೆ ಅಲಂಕಾರ ಮಾಡಿರೋ ಮೂರ್ತಿ ಇದೆ, ಇನ್ನೊಂದು ನೆಕ್ಸ್ಟ್ ಆ ಕಡೆಯಿಂದ ಹೋಗಿ ಮೇನ್ ಡೋರಲ್ಲಿ ನೋಡಿದ್ರೆ ನಿಮಗೆ ಬಳೆ ಪದ್ಮಾವತಿ ಕಾಣಿಸುತ್ತೆ. ಈ ದೇವ್ರು ಬಂದು ಬಳೆಯಿಂದನೇ ಉದ್ಭವ ಆಗಿರೋ ಅಂಥದ್ದು ಅಂತ ಅಲ್ಲಿ ಹೇಳ್ತಾಯಿದ್ರು. ಅಲ್ಲಿ ನೋಡಿ, ಬಳೆಯಿಂದನೇ ದೇವರು ಭೂಮಿ ಮೇಲೆ ಬಂದಿರೋ ಅಂಥದ್ದು. ಅಲ್ಲಿ ಇನ್ನೊಂದೇನೆಂದರೆ ಹರಕೆ ಕಟ್ಕೊಂಡ್ರೆ ಬೇರೆ ಏನೂ ಕೊಡೋಂಗಿಲ್ಲ, ಬಳೆನೇ ತೊಗೊಂಡೋಗಿ ಕೊಡಬೇಕು. ನೀವು ಏನು ಅನ್ಕೋತೀರ ಅದು 3 ತಿಂಗಳಲ್ಲಿ ಆಗುತ್ತೆ ಅಂತ ಆ ಪೂಜಾರಿನ ಹೇಳ್ತಾಯಿದ್ರು. ಅಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಆಂಟಿನೂ ಕೂಡ ಅರ್ಸ್ಕೊಂಡು ಬೇಗ ಕೆಲಸ ಆಯಿತು ಅಂತ ಒಂದು ಬ್ಯಾಗ್ ಬಳೆನ ತಂದು ಆ ದೇವ್ರಿಗೆ ಅರ್ಪಣೆ ಮಾಡಿದರು. ನಾವು ಮಂಗಳಾರತಿ ಎಲ್ಲ ಕೊಟ್ಟರು, ನೋಡ್ತಾ ಇದ್ವಿ, ದೇವ್ರನ್ನ ಕಣ್ತುಂಬ ನೋಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿಂದ ಕುಂಕುಮ ತಗೊಂಡು ಹೊರಟ್ವಿ ಮುಂದೆ. ಮತ್ತು ಅಲ್ಲೇ ಕ್ಷೇತ್ರ ಪಾಲಕ ಅನ್ನೋದು ಪಕ್ಕದಲ್ಲೇ ಒಂದು ಇದೆ, ಶಿವನ ದೇವಸ್ಥಾನ ಇದೆ. ಸುತ್ತಮುತ್ತ ಅಂತೂ ಪ್ರಶಾಂತವಾದ ವಾತಾವರಣ. ನಮಗಂತೂ ಅಲ್ಲಿಂದ ಆಚೆ ಬರಬೇಕು ಅನ್ನೋಗೆ ಒಂದು ಸ್ವಲ್ಪ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಈ ಜಾಗದ ಮಹಿಮೆ ಏನು ಅಂದರೆ, ಇದು ಬಳೆ ಪದ್ಮಾವತಿ ಅಂತ ಕಾಣಿಸ್ತಾ ಇದೆಯಾ? 4 ದಿಕ್ಕಲ್ಲೂ ದೇವರಿರುತ್ತೆ. ಇದು ಉದ್ಭವ ಮೂರ್ತಿ. ಇದು ಇವತ್ತು ಹುಣ್ಣಿಮೆ ದಿನ ನಾವು ಬಂದಿದ್ದೀವಿ. ನಿಜವಾಗ್ಲೂ ನಾವೇ ಅದೃಷ್ಟವಂತರು. ವರ್ಷದ ಫಸ್ಟು ಹುಣ್ಣಿಮೆಯಲ್ಲಿ ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ತುಂಬ ಮೈ ಜುಮ್ ಅಂತ ಇದೆ, ಖುಷಿ ಆಯಿತು. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇಲ್ಲಿ ನಿಮಗೆ ಮನೆ ಕಟ್ಟಬೇಕಾ, ಸೈಟ್ ತೊಗೋಬೇಕಾ, ಇಲ್ಲ ಜಮೀನು ಕೆಲಸಗಳಾಗಬೇಕಾ, ಆ ಥರ ಏನೇ ಕೆಲಸ ಆಗಬೇಕು ಅಂದರೆ ದೇವ್ರಿಗೆ ಕರೆಸ್ಕೊಂಡು ಬೇರೆ ಏನೂ ಹರಕೆ ಇಲ್ಲ, ಬಳೆ ತಂದು ಕೊಟ್ಟರೆ ಸಾಕು. ಸೊ ಅದಕ್ಕೆ ಬಳೆ ಪದ್ಮಾವತಿ ಅಂತ ಇಲ್ಲಿ ಹೆಸರು ಬಂದಿದೆ. ಬೆರಿಕೆ. ಇವರು ಕ್ಷೇತ್ರಪಾಲ ಅಂತ ಅಲ್ಲ, ಈಶ್ವರ ನೋಡಿ. ಇದು ಸಿಗಂದೂರು ಬಳೆ ಪದ್ಮಾವತಿ ದೇವಸ್ಥಾನ. ಅಲ್ಲೇ ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಕ್ಷೇತ್ರಪಾಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಭೂತರಾಜ ಸ್ವಾಮಿ ಸನ್ನಿಧಿ ಅಂತ. ಇಲ್ಲಿ ಏನೇ ಹರಕೆನ ಒಂದು ಚೀಟಿಲಿ ಬರೆದು ಹುಂಡಿಲಿ ಹಾಕಬೇಕಂತೆ, ನೆರವೇರುತ್ತಂತೆ ಅವರು ಹೇಳ್ತಾಯಿದ್ರು ಪೂಜಾರಪ್ಪ. ಕೇಳಿಸ್ಕೊಂಡ್ವಿ. ಅಲ್ಲಿಂದ ನಾವು ಬಳೆ ಪದ್ಮಾವತಿಗೆ ಇನ್ನೊಂದು ದೇವಸ್ಥಾನ ಇದೆ, ಅಂದರೆ ಅದೇ ದೇವರೇ,
ಇಲ್ಲಿ ಹೂವು ಪ್ರಸಾದ ಎಲ್ಲ ಕೇಳ್ತಾ ಇರ್ತಾರೆ. ಮದುವೆ ಆಗಬೇಕಾ, ಮನೆ ಕಟ್ಟಬೇಕಾ ಅಂತ ಅವರು ಚೀಟಿನಲ್ಲಿ ಬರೆದು ಕೊಡ್ತಾರೆ. ಅಲ್ಲೇ ಸುತ್ತಮುತ್ತ ಲೈನಲ್ಲಿ ನಿಂತ್ಕೊಂಡು ಹೋಗಬೇಕು. ಅಲ್ಲೇ ಒಂದು ಮರ ಇದೆ, ಅದಕ್ಕೆ ಹಾಗೆ ಹಚ್ಬಿಟ್ಟು ದೀಪದಲ್ಲಿಟ್ಟರೆ ಉರಿಯುತ್ತೆ, ಎಣ್ಣೆ ಏನು ಬೇಡ ಅಂತ ಅವರು ಹೇಳ್ತಾ ಇದ್ರು. ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ರು, ಅವರು ಹೇಳ್ತಾ ಇದ್ರು. ಏನು ವಿಶೇಷ ಹೇಳಿ, ಇದು ಎಲೆನ ತೆಗೆದು ದೀಪದಲ್ಲಿ ಹಾಕಿದ್ರಾ? ಮಾಮೂಲಾಗಿ ಬಂದಿತರ ಅಲ್ಲಿಂದ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ಅಲ್ಲೂ ಅಂತೂ ಇಂತೂ ಹುಣ್ಣಿಮೆ ದಿನ ಚೌಡೇಶ್ವರಿ ದರ್ಶನಕ್ಕೆ ಬಂದ್ವಿ. ಈಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮಾಡ್ಕೊಳ್ಳೋಣ. ಅಂತೂ ಸಿಗಂದೂರು ಚೌಡೇಶ್ವರಿ ನೋಡೋ ನಮಗೆ ಅದೃಷ್ಟ ಇತ್ತು. ಸ್ವಲ್ಪ ಲೈನ್ ಇತ್ತು, ಅಂತ ಏನು ರಶ್ ಇರಲಿಲ್ಲ, ಬೇಗ ಬೇಗ ಮೂವ್ ಆಯಿತು. ಏನಪ್ಪ ಅಂದರೆ ಸಿಗಂದೂರಲ್ಲಿ ನನ್ನ ಫ್ರೆಂಡು ನನಗೋಸ್ಕರ ಒಂದು ಗಿಫ್ಟ್ ತಂದಿಲ್ಲಂತೆ. ಅದು ಅವಾಗಿಂದ ಗಿಫ್ಟ್ ಕೊಡ್ತೀನಿ ಕಣೆ ಅಂತ ಇದ್ಲು. ಆಯಿತು ಕೊಡು ಅಂತ ಕೇಳಿದೆ, ತೋರಿಸಿದ್ಲು. ಆಮೇಲೆ ತೆಗೆದು ಎಷ್ಟು ನನ್ನ ಫೇಸ್ಗೆ ವಿಡಿಯೋ ಇಟ್ಟಿದ್ರೆ ಲಿಟಲ್ ಹಾರ್ಟ್ ಅಂತೆ ನೋಡಿ ತೋರಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಲಿಟಲ್ ಮೈ ಲಿಟಲ್ ಹಾರ್ಟ್, ಲವ್ ಯು ಬೇಬಿ. ಸಿಗಂದೂರಲ್ಲಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಪ್ರಸಾದನ ತಗೊಂಡು ಹೊರಟ್ವಿ. ಅಲ್ಲೇ ಇನ್ನೊಂದು ಚೌಡೇಶ್ವರಿ ಟೆಂಪಲ್ ಅಂತ ಇತ್ತು, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲೂ ದರ್ಶನ ಆಯಿತು. ಅಲ್ಲಿ ಹುತ್ತದಲ್ಲಿ ದೇವರು ಮೂಡಿರುವಂಥದ್ದು. ಅಲ್ಲಿಂದ ಮುಗಿಸ್ಕೊಂಡು ನಾವು ಬ್ರಿಡ್ಜ್ ಕಡೆ ಬಂದ್ವಿ. ಸಿಗಂದೂರು ಹೊಸ ಬ್ರಿಡ್ಜ್ ಆಗಿದೆಯಲ್ಲ, ಅಲ್ಲಿ ಬಂದ್ವಿ. ಅವ್ರು ನಿಲ್ಲಿಸಲ್ಲ ಅಂತಿದ್ರು. ನಾವು ನೋಡೋಕ್ಕೆ ಬಂದಿರೋದು, ಸ್ವಲ್ಪ ನಿಲ್ಲಿಸಿ ಟೈಮ್ ಆಗ್ತಾಯಿದೆ ಅಂದರು. ಆದರೂ ಪರವಾಗಿಲ್ಲ ಅಂತ ಹೇಳಿ ನಿಲ್ಲಿಸಿ ಫೋಟೋ ಎಲ್ಲ ಶೂಟ್ ಮಾಡಿಕೊಂಡು ತುಂಬ ನೋಡಿಕೊಂಡು ಬಂದ್ವಿ. ಇದು ಹೊಸ್ದಾಗಿರೋದ್ರಂತೆ. ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಬ್ರಿಡ್ಜ್ ಮೇಲೆ ಹೋದ್ವಿ. ಇನ್ನೊಂದೇನಪ್ಪ ಅಂದರೆ ನನ್ನ ವಾಯ್ಸು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನನಗಂತೂ ಗೊತ್ತಿಲ್ಲ. ಪ್ಲೀಸ್ ನೀವೇ ಹೇಳಬೇಕು ಹೆಂಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಆಲ್.